ಇಂದಿನ ಕಾರ್ಮಿಕರಿಗಾಗಿ ಇರುವಂತಹ ಕಾರ್ಯಕ್ರಮದಲ್ಲಿ ಹಿಂದಿನ ಅನೇಕ ಕಾರ್ಯಕ್ರಮಗಳಲ್ಲಿ ಅನೇಕ ಸೌಲಭ್ಯಗಳ ಬಗ್ಗೆ, ಅವರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ, ಕಾರ್ಮಿಕ ಮಕ್ಕಳಿಗಾಗಿರುವ ಸೌಲಭ್ಯಗಳ ಬಗ್ಗೆ ಆಗಿರ್ಬೋದು, ಅಥವಾ ಕಾರ್ಮಿಕರ ಕೆಲವು ಅನುಭವಗಳನ್ನು ಕೂಡ ನಾವು ಇಲ್ಲಿ ಕೇಳ್ತಾ ಇದ್ದೇವೆ. ಇವತ್ತು ಖಾಸಗಿ ಕ್ಷೇತ್ರದಲ್ಲಿ, ಸರ್ಕಾರಿ ಕ್ಷೇತ್ರದಲ್ಲಂತೂ ಅನೇಕ ನಿಯಮಗಳಿರ್ತವೆ ನಿಜ, ಆದರೆ ಖಾಸಗಿ ಕ್ಷೇತ್ರದಲ್ಲಿ ಕಾರ್ಮಿಕರಿಗೆ ಏನೇನು ಸಮಸ್ಯೆಗಳಿವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಮಾಹಿತಿ ಮಾಡಿಕೊಡಲು ಗೋವರ್ಧನ್ ಪಿಲಾಲಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ವಕೀಲರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಾವು ವಕೀಲರಾಗಿದ್ದುಕೊಂಡು ಸಾಕಷ್ಟು ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತೀರಿ. ಆವಾಗ ನಿಮಗೆ ಅನೇಕ ಜನರ ಸಮಸ್ಯೆಗಳು ಕಣ್ಣಿಗೆ ಕಾಣಿಸ್ತವೆ. ನಿಜ. ವಿಶೇಷವಾಗಿ ಕಾರ್ಮಿಕರ ಸಮಸ್ಯೆಗಳು ಕೂಡ ನಿಮಗೆ ಮೂಲತಃ ಗೊತ್ತಿರುತ್ತೆ. ಅನೇಕ ಹೋರಾಟದಲ್ಲಿ ತೊಡಗಿದಂಥ ಜನನಾಯಕರು ಕಾರ್ಮಿಕರ ಸ್ಥಿತಿಗತಿಗಳ ಬಗ್ಗೆ ಸಾಕಷ್ಟು ಗಮನ ವಹಿಸಿದ್ದಾರೆ. ನಿಜ. ಈಗ ಸರ್, ಈ ಸಾಮಾನ್ಯವಾಗಿ ಸಮಸ್ಯೆ ಅಂತಂದರೆ ಇರುತ್ತೆ ನಿಜ. ಸರ್ಕಾರಿ ಕ್ಷೇತ್ರದಲ್ಲಿ ಆ ಸರ್ಕಾರದ ಕಾನೂನು ನಿಯಮಗಳಲ್ಲಿ ಎಲ್ಲವೂ ಬಗೆಹರಿತವೆ. ಆದರೆ ಖಾಸಗಿ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಅಂತ ಅನ್ನೋದು ಎಷ್ಟು ಸಲ ಗೊತ್ತಿರಲ್ಲ. ಹೇಗೆ ಸರ್ ಈ ಕಾರ್ಮಿಕರ ಸಮಸ್ಯೆಗಳು ಅಂತ ಅನ್ನೋದನ್ನು ನೀವು ಹೇಗೆ ನೋಡ್ತೀರಾ? ನೋಡಿ, ಈಗ ಏನಾಗುತ್ತಂದರೆ, ಸಾಮಾನ್ಯವಾಗಿ ನಾವೆಲ್ಲ ತಿಳಿದಿರೋ ಪ್ರಕಾರ ಈ ಪ್ರತಿಯೊಂದು ಜೀವಿ ಕೂಡ ದುರ್ಬಲರ ಮೇಲೆ ಪ್ರಹಾರವನ್ನು ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಅದೇ ರೀತಿ ನಾವೀಗ ಕಾರ್ಮಿಕರನ್ನು ನಾವು ಏನಾಗಿದೆ ಅಂತಂದರೆ ದುರ್ಬಲ ಮನಸ್ಥಿತಿ ಅಥವಾ ದುರ್ಬಲರು ಅನ್ನಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಅವರು ಈ ದೇಶ ಕಟ್ಟಿದಂಥ ಪ್ರಜೆಗಳು ಅಂತ ನಾವು ಭಾವಿಸ್ಬೇಕು ಆ್ಯಕ್ಚುಲಿ. ಆದರೆ ಇದು ವಿಪರ್ಯಾಸ ಏನು ಅಂತಂದರೆ, ದೇಶವನ್ನು ಕಟ್ಟಿದಂತಹ ಈ ದೇಶದ ಪ್ರಗತಿಗೆ ಕಾರಣರಾಗಿರ್ತಕ್ಕಂಥ ಎಲೆಮರೆಕಾಯಿಯಾಗಿ ದುಡಿತಕ್ಕಂಥ ಶ್ರಮಿಕರನ್ನು ನಾವಿವತ್ತು ಏನು ಗುಲಾಮರು ಅಥವಾ ದುರ್ಬಲರು ಅಂತೇಳಿ ನಾವು ಕೀಳಾಗಿ ಕಾಣುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೊ ಆ ಕಾರಣಕ್ಕೋಸ್ಕರನೇ ಸರ್ಕಾರಗಳು ಅವರಿಗೆ ಉತ್ತೇಜನ ಕೊಡಬೇಕು, ಅವರೊಂದು ಗೌರವಿತವಾಗಿ ಕಾಣಬೇಕು ಅಂತಲೇ ಕೂಡ ಪ್ರತಿ ವರ್ಷವೂ ಕೂಡ ಮೇ 1ರಂದು ಪ್ರತಿಯೊಂದು ರಾಷ್ಟ್ರಗಳು ಕೂಡ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಅದಕ್ಕೋಸ್ಕರ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಲೇ ಸರ್ಕಾರದಿಂದ ಅವರಿಗೆ ಸಾಕಷ್ಟು ಸವಲತ್ತನ್ನು ಕೊಟ್ಟು ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ಈ ಸಮಾಜದಲ್ಲಿ ಏನು ಎಲ್ಲ ರೀತಿಯ ಗೌರವ ಸಿಗಬೇಕು, ಅವರ ಒಂದು ಅವಲಂಬಿತರಿಗೂ ಕೂಡ ಅನುಕೂಲ ಆಗಬೇಕು, ಅವರಿಗೆ ನಾನಾ ರೀತಿಯಲ್ಲಿ ರಕ್ಷಣೆಯನ್ನು ಕೊಡಬೇಕು, ಕಾನೂನಾತ್ಮಕವಾಗಿರ್ತಕ್ಕಂಥ ಒಂದು ಪರಿಹಾರಗಳನ್ನು ಅವ್ರಿಗೆ ಒದಗಿಸ್ಕೊಡ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಸಾಕಷ್ಟು ಕಾಯ್ದೆಗಳು, ನಿಯಮಗಳನ್ನು ರೂಪಿಸ್ತಾ ಬಂದಿದೆ. ಸೊ ಈಗ ಏನಾಗುತ್ತೆ ಅಂದರೆ, ಇದಕ್ಕೆ ಕಾಂಪಿಟ್ ಆಗಿ ಈ ಒಂದು ಕೆಲವೊಂದು ಕಂಪನಿಗಳು, ಸಂಸ್ಥೆಗಳು ಅಥವಾ ಖಾಸಗಿ ಸಂಸ್ಥೆಗಳು ಏನು ಕಾರ್ಮಿಕರನ್ನ ಶೋಷಣೆ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಸಾಕಷ್ಟು ನಡೀತಾ ಇದೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಯಾವ ರೀತಿ ಈ ಖಾಸಗಿ ಕ್ಷೇತ್ರದಲ್ಲಿ ಈ ಕಾರ್ಮಿಕರು ಯಾವ ರೀತಿ ತೊಂದರೆಯನ್ನು ಅನುಭವಿಸ್ತಾರೆ, ಯಾವ ರೀತಿ ಅವರಿಗೆ ಸಮಸ್ಯೆಗಳಾಗುತ್ತೆ ಅನ್ನೋಂಥ ವಿಚಾರಗಳು ನಾವು ಇವತ್ತು ಡಿಸ್ಕಸ್ ಮಾಡಬೇಕಾಗಿದೆ. ಸೊ ಇಂಥ ಒಂದು ವಿಚಾರದಲ್ಲಿ ಪ್ರಥಮವಾಗಿ ಉದ್ಯೋಗದ ಭದ್ರತೆ ಮತ್ತು ವೇತನಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಏನು ಅಂದರೆ, ಕೆಲಸದ ಅಭದ್ರತೆ, ಆರ್ಥಿಕ ಏರಿಳಿತ ಅಥವಾ ಕಂಪನಿಯ ಪುನರ್ರಚನೆ ಅಥವಾ ಇತರ ಕಾರಣಗಳಿಂದ ಖಾಸಗಿ ವಲಯದಲ್ಲಿ ಉದ್ಯೋಗ ನಷ್ಟದ ಅಪಾಯ ಹೆಚ್ಚಾಗುವುದರಿಂದ ಅನೇಕ ಕಾರ್ಮಿಕರಿಗೆ ಗುತ್ತಿಗೆ ಆಧಾರದ ಮೇಲೆ ಅವರನ್ನು ನೇಮಕ ಮಾಡ್ತಕ್ಕಂಥ ಸಂದರ್ಭ. ಅವರಿಗೆ ಈ ರೀತಿಯ ಒಂದು ಯಾವುದೇ ಸಂದರ್ಭದಲ್ಲಿ ಅವ್ರಿಗೆ ತೆಗೆದಾಕುವಂತ ಅಂದರೆ ಅವ್ರಿಗೆ ಭದ್ರತೆನೇ ಇಲ್ಲ. ಯಾಕೆಂದರೆ ಒಬ್ಬ ಖಾಸಗಿ ವ್ಯಕ್ತಿಯ ಅಥವಾ ಸಂಸ್ಥೆಯ ಒಂದು ಆಡಳಿತದಲ್ಲಿ ಮಾಲೀಕತ್ವದಲ್ಲಿದ್ದಾಗ ಅವರು ಯಾವ ರೀತಿ ಬೇಕಾದ್ರೂ ಅವರನ್ನು ಬಳಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಅದೇ ರೀತಿ ಈ ಕಡಿಮೆ ವೇತನ, ಅನೇಕ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಕಡಿಮೆ ವೇತನವನ್ನು ಕೊಡಲಾಗುತ್ತೆ. ಕೆಲವರು ಹೆಚ್ಚು ಕೆಲಸವನ್ನು ಮಾಡಿಸ್ಕೊಂಡವ್ರ ಹತ್ರ ಯಾವುದೇ ಸಮಯವನ್ನು ನಿಗದಿಪಡಿಸದೆ ಕಡಿಮೆ ವೇತನವನ್ನು ಕೊಡುವಂತ 8 ತಾಸಿನ ಅವಧಿ ಅಂತ ನಾವು ಹೇಳ್ತೀವಿ. 10-15 ತಾಸು ಕೂಡ ದುಡಿಸ್ಬಿಡ್ಬೋದು. ರಾತ್ರಿಯಲ್ಲಿ ಇವತ್ತೊಂದು ದಿನ ಮಾಡ್ಬಿಡಿಯಪ್ಪ, ಕೆಲಸ ಮುಗಿಸ್ಬಿಡಿ ಅಂತಾರೆ. ಯಾಕಂದ್ರೆ ಅವನಿಗೆ ಕಮಿಟ್ಮೆಂಟ್ಸ್ ಇರುತ್ತೆ, ಫ್ಯಾಮಿಲಿ ಕಮಿಟ್ಮೆಂಟ್ಸು ಇದೆಲ್ಲ ಇರುತ್ತೆ. ಸರಿ. ಅದೇ ರೀತಿ ಅನಿಯಂತ್ರಿತ ಕೆಲಸದ ಸಮಯ. ಕೆಲವು ಕಂಪನಿಗಳು ಕಾರ್ಮಿಕರಿಂದ ಅವಧಿಗೆ ಕೆಲಸ ಮಾಡಿಸ್ಕೊಳ್ತದೆ. ಇದರಿಂದಾಗಿ ಕಾರ್ಮಿಕರ ವೈಯಕ್ತಿಕ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಅಂದರೆ ಈ ಬೇಕಾಬಿಟ್ಟಿಯಾಗಿ ಅವರಿಗೆ ಸಮಯದ ಒಂದು ನಿಯಂತ್ರಣ ಇಲ್ಲದೆ ಬೇಕಾಬಿಟ್ಟಿ ಎಷ್ಟೊತ್ತಾದ್ರೂ ಮಾಡ್ಕೊಂಡಾಗ ಸೊ ಏನಾಗುತ್ತೆ, ಫ್ಯಾಮಿಲಿನಲ್ಲಿ ಡಿಸ್ಪ್ಯೂಟ್ಗಳು ಶುರು ಆಗುತ್ತೆ. ಎಷ್ಟೊತ್ತಾದ್ರೂ ಮನೆ ಸಮಸ್ಯೆಗಳು, ಕಮಿಟ್ಮೆಂಟ್ಸ್ ಸಾಕಷ್ಟು ಇರುತ್ತೆ. ಮಕ್ಕಳನ್ನ ಓದಿಸೋದು, ಅವರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ತಂದು ಕೊಡಬೇಕು, ಮನೇಲಿ ರೇಷನ್ ತಂದು ಕೊಡಬೇಕು, ಹೆಂಡತಿಗೆ ಏನಾದರೂ ಸಹಕರಿಸಬೇಕು ಬೇರೆ ಬೇರೆ ವಿಚಾರಗಳಲ್ಲಿ. ಸೊ ಇದೆಲ್ಲ ಇರುತ್ತೆ. ಸೊ ಅಲ್ಲಿ
ಒಂದು ನಕಾರಾತ್ಮಕವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಬೀರ್ತದೆ. ಸೊ ಇದು ಕೂಡ ನಾವು ಅಲ್ಲಿ ಸಮಸ್ಯೆ ಆದಾಗ ಅದು ಸಮಸ್ಯೆ ಇಲ್ಲಿ ಆಗತ್ತೆ. ಆ ಸಾಮಾಜಿಕವಾಗಿ ಎಲ್ಲ ಅವರಿಗೆ ಒಂಥರ ಅವಗಣನೆ ಶುರು ಹೌದು, ಆಗ್ಬೋದು. ಯಾವಾಗಲೂ ನೋಡಿದಾಗೂ ಅಲ್ಲಿ ಎಲ್ಲೋ ಕಾರ್ಖಾನೆಗೆ ದುಡಿಯಕ್ಕೆ ಹೋಗ್ತಾನೆ, ಮನೆಯಲ್ಲಿ ಹೆಂಡ್ರ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡಿದ್ದಾನೆ ಅಂತ ಹೇಳಿ ಅಕ್ಕಪಕ್ಕದವರು ಕೂಡ ಹೌದು ಆ ಮಕ್ಕಳಿಗೆ ಆ ಕುಟುಂಬಕ್ಕೆ ತೊಂದರೆ ಕೊಡುವಂಥದ್ದು ಕೂಡ ಸಾಧ್ಯತೆಗಳು ಶುರು ಆಗ್ತವೆ. ಸೊ ಅದರಿಂದ ಅಪರಾಧಗಳಾಗುತ್ತೆ. ಮನುಷ್ಯ ಏನಾಗುತ್ತೆ, ಅವನಿಗೆ ಭಾವನೆಗಳ ಮೇಲೆ ಕಂಟ್ರೋಲ್ ಇರಲ್ಲ, ಅವನು ಖಿನ್ನತೆಗೊಳಗಾಗ್ಬಿಡ್ತಾನೆ. ಸೊ ಅವಾಗ ಒಂದು ಕಡೆ ಫ್ಯಾಮಿಲಿ ಕಡೆಯಿಂದ ಅವ್ರಿಗೆ ಮನೆ ಕಡೆಯಿಂದ ತೊಂದರೆ ಆಗುತ್ತೆ, ಇಲ್ಲಿ ದೈಹಿಕವಾಗಿ ಒಂದ್ ಕಡೆ ತೊಂದರೆ ಅನುಭವಿಸ್ತಾನೆ, ಮತ್ತೆ ಮಾನಸಿಕವಾಗೂ ಕೂಡ ತೊಂದರೆ ಅನುಭವಿಸ್ತಾನೆ. ಅಂದ್ರೆ ಮನಸ್ಸು ಕಂಟ್ರೋಲ್ ಆಗಿರೋದಿಲ್ಲ, ಅವಾಗ ಅಪರಾಧ ಮಾಡುವಂಥದ್ದು ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ರೂಢಿ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಹೆಚ್ಚು ಕೆಲಸದ ಹೊರೆ, ಅಂದ್ರೆ ಕಡಿಮೆ ಸಂಬಳದಲ್ಲಿ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ಸಾಮಾನ್ಯವಾಗಿದೆ. ಅದು ದೈಹಿಕವಾಗಿ ಆಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು. ಅದೇ ರೀತಿ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ. ಏನು ಅಂತಂದ್ರೆ ಕೆಟ್ಟ ಕೆಲಸದ ವಾತಾವರಣ, ಅಂದ್ರೆ ಅಲ್ಲಿ ವಾತಾವರಣನೇ ಸರಿ ಇರೋದಿಲ್ಲ, ಸರಿ ಗಾಳಿ ಇರಲ್ಲ, ಬೆಳಕಿರಲ್ಲ. ಅಲ್ಲಿ ನಾವು ಒಂದು ಕಂಪನಿಗಳಲ್ಲಿ ಧೂಳು ಇರುತ್ತೆ, ಒಟ್ಟಾರೆ ಆರೋಗ್ಯಕ್ಕೆ ತೊಂದರೆ ಕೊಡುತ್ತೆ. ಅಟ್ಮಾಸ್ಫಿಯರೇ ಸರಿ ಇರೋದಿಲ್ಲ. ಆಮೇಲೆ ಇಲ್ಲೆಲ್ಲೋ ಅವ್ನ ಮನೆಯಲ್ಲೋ ಮಾಡ್ಕೊಂಡಿರ್ತಾನೆ, ಅದೆಲ್ಲೋ ಕಂಪನಿ ಎಲ್ಲೋ ಇರ್ತದೆ, ರಸ್ತೆನಲ್ಲಿ ಓಡಾಡ್ತಕ್ಕಂಥ ಜಾಗಗಳು ಸರಿ ಇರಲ್ಲ, ಸಾಕಷ್ಟು ಇವತ್ತು ಟ್ರಾಫಿಕ್ ನೋಡ್ತಾ ಇದ್ದೀರಿ. ಸೊ ಇದೆಲ್ಲ ಅವರು ನಿಭಾಯಿಸಬೇಕಾಗುತ್ತೆ. ಜೊತೆಗೆ ಹೆದರಿಕೆ ಮತ್ತು ಕಿರುಕುಳ, ಹಿರಿಯ ಅಧಿಕಾರಿಗಳಿಂದ ದೌರ್ಜನ್ಯ, ಕಿರುಕುಳ ಅಥವಾ ತಾರತಮ್ಯದ ಸಮಸ್ಯೆಗಳು ಇವೆಲ್ಲವೂ ಕೂಡ ಅವ್ರಿಗೆ ದೌರ್ಜನ್ಯದಿಂದ ನೀನು ಕೆಲಸ ಮಾಡಬೇಕು, ನೀನು ಇರಬೇಕು, ನೀನೇ ಅಲ್ಲಿಗೆ ಹೋಗ್ತೀಯಾ, ಈ ಥರದ್ದು ಏನೇನೋ ಅಲ್ಲಿ ನೀನು ಕೆಲಸ ಇವತ್ತು ಮಾಡೇ ಮುಗಿಸ್ಬೇಕು ಅಂತ ಅವ್ರು ಬೆದರಿಕೆ ಹಾಕಿ ಅವರಿಗೆ ಸಾಕಷ್ಟು ಕಿರುಕುಳವನ್ನು ಕೊಟ್ಟು ಅವ್ರನ್ನ ಎದುರಿಸುವಂಥದ್ದು. ಕೆಲವು ಸಂದರ್ಭದಲ್ಲಿ ಅವ್ರ ಮಾತು ಕೇಳಿಲ್ಲ ಅಂದ್ರೆ ಬಿಟ್ಟು ಹೋಗು ಅಂತ ಹೇಳೋದು, ಯಾವುದೇ ರೀತಿ ಸಂಬಳನೂ ಕೂಡ ಕೊಡದೆ, ದುಡಿಸ್ಕೊಂಡು ಕಡೆಗೆ ಬಿಟ್ಬಿಡೋದು. ಇದೆಲ್ಲ ಏನಾಗುತ್ತೆ ಅಂದ್ರೆ ಅದೇ ನಾನು ಆಗ್ಲೇ ಹೇಳ್ತಾ ಇದ್ದೀನಲ್ಲ, ಒಂದು ಕಮಿಟ್ಮೆಂಟ್ಸಿಗೆ ಏನ್ ಬೇಕಾದ್ರೂ ಅನುಭವಿಸುವಂತ ಮನಸ್ಥಿತಿ. ಅವರು ದುಡಿತಾನೆ ಇರ್ತಾರೆ, ನಿಜ, ಸಾಕಷ್ಟು ಆದಾಯ ತರ್ತಿರ್ತಾರೆ, ಅಂದ್ರೆ ಆ ಒಂದು ಖಾಸಗಿ ಕ್ಷೇತ್ರಕ್ಕೆ ಸಾಕಷ್ಟು ಲಾಭ ಆಗ್ತಿರ್ತದೆ. ಆದ್ರೂ ಕೂಡ ಆ ಕಾರ್ಮಿಕನನ್ನ ಶೋಷಣೆ ಮಾಡುವಂತ ಮನೋಭಾವ ಇದೆಯಲ್ಲ, ಅದು ಬಹಳ ಕೆಟ್ಟದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತುಂಬಾನೇ ಕಷ್ಟಪಡ್ತಿದ್ದಂದ್ರೆ ಅವನ ಬಗ್ಗೆ ಕರುಣೆ ಇರಬೇಕು. ಆದ್ರೆ ಪ್ರತಿಯಾಗಿ ಅವರು ದೌರ್ಜನ್ಯ ಮಾಡ್ತಾರೆ, ದೌರ್ಜನ್ಯ, ಶೋಷಣೆ ನಡೀತಾ ಇದೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಕಾನೂನು ರಕ್ಷಣೆ ಇಲ್ಲ ಅದಕ್ಕೆ. ಆಮೇಲೆ ಈ ಮಹಿಳಾ ಕಾರ್ಮಿಕರಿಗೆ ಸಮಸ್ಯೆಗಳು ನಾನಾ ರೀತಿಯಲ್ಲಿ. ಹೆಣ್ಮಕ್ಳು ಇವತ್ತು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನಾವು ಹೇಳ್ತೀವಿ. ಆದರೆ ಹೆಣ್ಮಕ್ಳಿಗೆ ನಾನಾ ರೀತಿಯ ಸಮಸ್ಯೆಗಳು ಇರುತ್ತೆ, ಅವರ ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆ. ಅದು ಈ ಪ್ರಪಂಚದಲ್ಲಿ, ಈ ಒಂದು ವಾಸ್ತವ ಜೀವನದಲ್ಲಿ ಹೆಣ್ಣುಮಕ್ಕಳು ಎಷ್ಟು ಕಷ್ಟಪಡಬೇಕು ಅಂತಂದರೆ, ಇವತ್ತು ಗಂಡಸಿಗೆ ಸಮಾನವಾದ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದು ಎಜುಕೇಷನಲ್ಲಿ ಆಗಿರ್ಬೋದು ಅಥವಾ ಕೆಲಸಗಳಲ್ಲಾಗಿರ್ಬೋದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರು ಅಂಥ ಒಂದು ಖಾಸಗಿ ಕ್ಷೇತ್ರದಲ್ಲಿ ಲಿಂಗ ತಾರತಮ್ಯವನ್ನು ಕಾಣ್ತಕ್ಕಂಥದ್ದು ಕೂಡ ನಾವು ಲೈಂಗಿಕ ದೌರ್ಜನ್ಯ ಆಗುತ್ತೆ. ಜೊತೆಗೆ ಹೆಣ್ಣು ಅಂತಕ್ಕಂಥದ್ದು ನೀವು ಹೆಣ್ಣುಮಕ್ಕಳು ಲಿಂಗ ತಾರತಮ್ಯವನ್ನು ಕೂಡ ವೇತನ ಸಮಾನತೆ ಕೇಳುವಾಗ ಹೆಣ್ಣಿಗೆ ಕಡಿಮೆ ಕೊಡಿ, ಗಂಡಿಗೆ ಜಾಸ್ತಿ ಕೊಡಿ ಅಂತ ಅಲ್ಲಿ ಯಾರು ಯಾವುದೇ ಕಾನೂನು ಲಾಭ ಆಗಲ್ಲ. ಇವತ್ತು ಕಾನೂನು ಅಂತ ಅನ್ನೋದು ಎಲ್ರಿಗೂ ಇರುತ್ತೆ ಅಂತ ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಎಲ್ಲಾ ಕಡೆನೂ ಕಾನೂನು ಇರಲೇಬೇಕು, ಕಾನೂನನ್ನು ಪಾಲಿಸಲೇಬೇಕು. ಏನು ಸರ್ಕಾರದ ನಿಯಮಾನುಸಾರ ವೇತನ ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತೀವಿ, ಅದು ಕೂಡ ಅಲ್ಲಿ ಇರಬೇಕು, ನಿಜ. ಆದ್ರೆ ಖಾಸಗಿಯಲ್ಲಿ ಕೇಳೋರಿಲ್ಲ. ಸೊ ಹಿಂಗೆ ಅಲ್ಲಿ ಲಿಂಗ ತಾರತಮ್ಯ ಕೂಡ ನಡೀತದೆ. ಜೊತೆಗೆ ಅವಕಾಶಗಳ ಕೊರತೆ, ಅವ್ರಿಗೆ ಕೆಲವು ಸಂದರ್ಭಗಳಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸಗಳು ಅಲ್ಲಿ ಇರೋದಿಲ್ಲ. ಆಮೇಲೆ ಅನಿಶ್ಚಿತ ಕೆಲಸದ ಪರಿಸ್ಥಿತಿಗಳನ್ನು, ಅವ್ರಿಗೇನು ಅನ್ಎಕ್ಸ್ಪೆಕ್ಟೆಡ್ ಕೆಲವು ಸಡನ್ಲಿ ಇಷ್ಟು ಜಾಸ್ತಿ ಮಾಡ್ಬಿಡಿ, ಇವತ್ತು ಇದನ್ನ ಮಾಡ್ಬಿಡಿ ಅಂತ ಇದಕ್ಕಿದ್ದಂಗೆ ಯಾವುದೋ ಒಂದು ಹೊಸ ಕೆಲಸ ಶುರು ಮಾಡಿ ಅದು ತುಂಬಾ ಅಪಾಯಕಾರಿ ಕೆಲಸ ಆದ್ರೂ ಕೂಡ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಮಾಲಕ ಇರ್ತಾನಲ್ಲಿ, ಖಾಸಗಿ ಕ್ಷೇತ್ರ ಅದು ಬೇರೆ. ನಿಜ, ಅವರ ವೈಯಕ್ತಿಕ ವಿಚಾರಗಳನ್ನ ಅವ್ರು ಕೇಳೋದಕ್ಕೆ ತಯಾರಿರಲ್ಲ ಯಾರು ಖಾಸಗಿ ಕ್ಷೇತ್ರದವರು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಮನೆಗಳಲ್ಲಿ ಡಿಸ್ಪ್ಯೂಟ್ಗಳು ಶುರು ಆಗುತ್ತೆ, ಗಂಡ ಅನುಮಾನ ಪಡುವಂಥದ್ದು, ಆಮೇಲೆ ಮಕ್ಕಳಿಗೆ ಆರೈಕೆ ಮಾಡ್ತಕ್ಕಂಥದ್ದು, ಆಮೇಲೆ ಅವರ ವೈಯಕ್ತಿಕ ಸಮಸ್ಯೆಗಳು, ಇವೆಲ್ಲವೂ ಕೂಡ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದಲ್ಲದೆ ಈ ಪರಸ್ಪರ ಸಂಘರ್ಷಗಳು ಕೂಡ ಉಂಟಾಗುತ್ತೆ ಈ ಖಾಸಗಿ ಕ್ಷೇತ್ರದಲ್ಲಿ. ಅಂದ್ರೆ ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳ ನಡುವೆ ಘರ್ಷಣೆ ಉಂಟಾಗ್ತಕ್ಕಂಥದ್ದು. ಯಾವುದಾದ್ರೂ ವಿಚಾರಗಳಲ್ಲಿ, ಕೆಲಸ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಅವ್ರ ಮಧ್ಯದಲ್ಲಿ ಒಂದಷ್ಟು ಡಿಸ್ಪ್ಯೂಟ್ಗಳಾಗ್ತದೆ. ನಾನೆಚ್ಚು ಅವರು ಮುಂಬಡ್ತಿ ಪಡ್ಕೊಳ್ಳುವಂತ ವಿಚಾರ ನಾವು ಸಿನಿಮಾಗಳಲ್ಲಿ ನೋಡ್ತೀವಲ್ಲ. ಹೌದು. ಸೊ ಆ ಥರ ಎಲ್ಲ ಕಡೆ ಇದೆ ಅಂತ ಅಂದಂಗೆ ಆಗ್ತದೆ. ನಿಜ. ಮತ್ತೆ ನಾವು ಇನ್ನೊಂದು ಸಮಸ್ಯೆಗಳೇನು ಅಂತಂದ್ರೆ ಸಾಮಾಜಿಕ ಮತ್ತು ಕಾನೂನಾತ್ಮಕ ಸಮಸ್ಯೆಗಳು.
ಈ ಕಾರ್ಮಿಕ ಕಾನೂನುಗಳು ಸಮರ್ಪಕವಾಗಿ ಜಾರಿಯಾಗದ ಕಾರಣ ಹಾ. ಈ ಖಾಸಗಿ ಕಂಪ್ನಿಗಳು ಕೆಲವೊಂದು ಈ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾವೆ. ಸೊ ಅವರಿಗೆ ಸ್ಟ್ರಿಕ್ಟ್ ಆಗಿ ಫಾಲೋ ಅಪ್ ಮಾಡೋದಕ್ಕೆ ಅವರಿಗೆ ಈ ಥರದ ಒಂದು ಏನು ಸರ್ಕಾರದ ನಿಯಮಗಳೇನಿದೆ ಕಡ್ಡಾಯವಾಗಿ ಇದನ್ನು ನೀವು ಅಳವಡಿಸ್ಕೋಬೇಕು ಅನ್ನುವಂಥದ್ದು ಇದರ ಮೇಲ್ವಿಚಾರಣೆ ಕೂಡ ಆಗಬೇಕು. ಸರ್ಕಾರದ ಕಾನೂನು ಇದೇ ಇರುತ್ತೆ, ಹೌದು, ಅದಕ್ಕೆ ಶಿಕ್ಷೆ ಇರುತ್ತೆ. ಆದರೆ ಅದನ್ನು ಮೇಲ್ವಿಚಾರಣೆ ಮಾಡ್ಬೇಕು. ಇಂಥವ್ರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ಹೇಳಬೇಕು. ಅದು ಒಂದು ವರದಿ ತಯಾರು ಮಾಡಿ ಅಲ್ಲಿ ಕಲ್ಯಾಣಾಧಿಕಾರಿಗಳು ಇರಬೇಕು. ಅದಕ್ಕೆ ಆದ ಒಂದು ರೂಪುರೇಷೆಗಳು ಮಾಡ್ಕೋಬೇಕು ಇವರು. ಸೊ ಅದನ್ನ ಏನಾದ್ರೆ ಇವ್ರು ನೆಗ್ಲೆಕ್ಟ್ ಮಾಡ್ತಾರೆ, ಕಾನೂನುಗಳು ಫಾಲೋ ಮಾಡಲ್ಲ. ಆಮೇಲೆ ಈ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ಭದ್ರತೆ ಇರೋದಿಲ್ಲ, ಆರೋಗ್ಯ ಭತ್ಯೆಗಳು, ವಿಮಾ ಸೌಲಭ್ಯಗಳು ದೊರೆಯೋದಿಲ್ಲ. ಕಾರ್ಮಿಕರು ದೈಹಿಕವಾಗಿ ದುರ್ಬಲಗೊಂಡ್ರೆ ಪರಿಹಾರ ಪಡೆಯಲು ಅವರಿಗೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ. ಈಗ ಉದಾಹರಣೆಗೆ ಏನಾಗುತ್ತಂದ್ರೆ, ಈಗ ಯಾವುದಾದ್ರೂ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಒಂದು ಬಿಲ್ಡಿಂಗು ವೆಲ್ಡಿಂಗ್ ಮಾಡ್ತಕ್ಕಂಥವನು, ಅವನಿಗೆ ಏನಾಗುತ್ತೆ ಅಂದರೆ ಸಾಕಷ್ಟು ಭದ್ರತೆಯನ್ನು ಕೊಡಬೇಕು, ರಕ್ಷಣೆ ಅಂದರೆ ಸೇಫ್ಟಿ ಬೆಲ್ಟ್ ಕೊಡಬೇಕಾಗುತ್ತೆ, ಆಮೇಲೆ ಹೆಲ್ಮೆಟ್ ಕೊಡಬೇಕಾಗುತ್ತೆ, ಗ್ಲೌಸ್ಗಳು ಕೊಡಬೇಕಾಗುತ್ತೆ, ಶೂಸ್ಗಳು ಕೊಡಬೇಕಾಗುತ್ತೆ. ಅವ್ರಿಗೆ ಎಲ್ಲ ರೀತಿಯ ಒಂದು ಇನ್ಶೂರೆನ್ಸ್ ಇರಬೇಕಾಗತ್ತೆ, ಅವ್ರಿಗೆಲ್ಲ ಇನ್ಶೂರೆನ್ಸ್ ಮಾಡಿಸ್ಬೇಕು, ESI ಮಾಡಿಸ್ಬೇಕು, ಎಲ್ಲವೂ ಕೂಡ ಇರುತ್ತೆ. ಆದರೆ ಏನು ಮಾಡ್ತಾರೆ ಇವರು ಖಾಸಗಿನವರು, ಇವ್ರಿಗೆ ಯಾವುದೇ ರೀತಿಯ ಭದ್ರತೆ ಮಾಡು ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಆದರೆ ಅವನು ಅಲ್ಲಿಂದ ಬಿದ್ದ ಅಂದರೆ ಇವ್ರು ಪರಿಹಾರ ಕೊಡೋದಕ್ಕೆ ಇಲ್ಲದ ಸಲ್ಲದ ಆರೋಪಗಳನ್ನ ಹೊರಿಸ್ಬಿಟ್ಟು ಇವ್ರನ್ನೇ ಕೆಲಸದಿಂದ ದುಡ್ಡು ಬಿಡ್ತಾರೆ. ಅವನು ಈಗ ಉದಾಹರಣೆಗೆ ನಾನು ಹೇಳಲೇಬೇಕಾಗುತ್ತೆ ಈ ಸಂದರ್ಭದಲ್ಲಿ, ಒಬ್ಬ ವ್ಯಕ್ತಿ ಏನಾದರೂ ಖಾಸಗಿ ಕ್ಷೇತ್ರದಲ್ಲಿ ಮೇಲಿಂದ ಬಿದ್ದು ಸೊಂಟ ಗಿಂಟ ಮುರ್ಕೊಂಡು ಕೈಕಾಲು ಮುರ್ಕೊಂಡು ಅಂದರೆ ಅವನನ್ನೇನು ಮಾಡ್ತಾರೆ, ಒಂದಷ್ಟು ದಿನ ಮನೆ ಕಳಿಸ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅವನು ವಾಲಂಟಿಯರ್ ಆಗಿ ರಿಟೈರ್ಮೆಂಟ್ ತಗೋಬೇಕು ಅಂತೇಳಿ ಇವನೇನು ಮಾಡ್ತಾರೆ, ಕಷ್ಟದ ಕೆಲಸವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೀನು ಅದನ್ನ ಹತ್ಬೇಕು, ಈ ಕೆಲಸ ಮಾಡಬೇಕು ಅಂದರೆ ಅವನಿಗೆ ಆಗದೇ ಇರತಕ್ಕಂಥ ಕೆಲಸವನ್ನು ಹೇಳಿ ಅವನಾಗಿ ಅವ್ನ ಕೆಲಸದಿಂದ ಹೋಗ್ಬೇಕು, ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ಹೋಗ್ಬಿಡ್ತೀನಿ, ನಾನು ಈ ಕೆಲಸದಿಂದ ನಿವೃತ್ತಿ ಪಡಿತೀನಿ ಅಂತೇಳಿ ತಾನಾಗಿ ಹೇಳ್ಬಿಡ್ಬೇಕು. ಅಷ್ಟು ಕಿರುಕುಳ ಕೊಡ್ತಾರೆ. ಇದನ್ನ ಯಾವುದೇ ರೀತಿಯ ದಾಖಲೆಯಲ್ಲಿ ನಮಿಸೋಕ್ಕಾಗೋದಿಲ್ಲ. ನಿಜ. ಸೊ ಅಂತಹ ಒಂದು ಇದು ಸಾಕಷ್ಟು ನಡೀತಾ ಇದೆ. ಅವನು ಕೋರ್ಟಿಗೆ ಹೋದ್ರೂ ಕೂಡ ಪರಿಹಾರ ತೊಗೊಳ್ಳದಂಥ ಪರಿಸ್ಥಿತಿ ಸಾಕಷ್ಟು ಉದಾಹರಣೆಗಳಿದೆ, ನಾನು ಕೊಡ್ತೀನಿ ಅಲ್ವಾ, ಅಂತರ ಇದೆ. ಜೊತೆಗೆ ಕಾರ್ಮಿಕರಿಗೆ ಸೌಲಭ್ಯಗಳ ಕೊರತೆ ಅಂದರೆ PF, ವಿಮೆ, ವೈದ್ಯಕೀಯ ಪ್ರಯೋಜನಗಳು ಮತ್ತು ಅಪಘಾತ ಪರಿಹಾರದಂಥ ಸೌಲಭ್ಯಗಳು ಕಾರ್ಮಿಕರಿಗೆ ದೊರೆಯೋದಿಲ್ಲ ಈ ಸಣ್ಣ ಕಂಪ್ನಿಗಳೆಲ್ಲ. ಹೌದೌದು. ಸೊ ಇದರಿಂದ ಸಾಕಷ್ಟು ಅವರಿಗೆ ತೊಂದರೆಗಳು ಕೂಡ ಆಗ್ತದೆ ಈ ಖಾಸಗಿ ಕ್ಷೇತ್ರದಲ್ಲಿ. ಜೊತೆಗೆ ಇತರೆ ಸವಾಲುಗಳಂದರೆ ಸಹಜವಾಗಿ ವೃತ್ತಿಪರ ಅಭಿವೃದ್ಧಿಯ ಕೊರತೆ, ಅನೇಕ ಸಂದರ್ಭ ಕಾರ್ಮಿಕರಿಗೆ ಕೌಶಲ್ಯ ಅಭಿವೃದ್ಧಿ ಅಥವಾ ಉನ್ನತ ಬಡ್ತಿಗೆ ಪಡೆಯುವ ಅವಕಾಶಗಳು ಅಲ್ಲಿ ಸಾಕಷ್ಟು ಕಡಿಮೆ ಇರುತ್ತೆ. ಅಲ್ಲಿ ರಾಜಕೀಯಗಳು ನಡೀತದಲ್ಲೆಲ್ಲ, ಅವನಿಗೆ ಬೇಡ ಇವನ್ ಕೊಡೋಣ ಅಂತ ಎಲ್ಲ ಅವ್ರದ್ದೇ ನಡೀತಾ ಇರ್ತದೆ. ಹೌದು. ಸೊ ಈಗ ಸರ್ಕಾರಿ ಕ್ಷೇತ್ರದಲ್ಲಿ ಆದ್ರೆ ನಿಯಮಾನುಸಾರ ಎಲ್ಲವೂ ಚಾಲ್ತಿಯಲ್ಲಿ ಇರುತ್ತೆ. ಆದ್ರೆ ಇಲ್ಲಿ ಕೇಳೋರೆ ಯಾವುದೇ ಕೌಶಲ್ಯತೆ ನೋಡೋದಿಲ್ಲ, ಅವನ ಒಂದು ಅನುಭವವನ್ನು ಕೂಡ ನೋಡೋದಿಲ್ಲ. ಸೊ ಉನ್ನತ ಬಡ್ತಿ ಹೊಂದಬೇಕು ಅಂದರೆ ಅವ್ರಿಗೆ ಯಾರಿಗೆ ಬೇಕೋ ಅವರಿಗೆ ಕೊಟ್ಟು ಕೆಲಸ ಮಾಡುವಂಥದ್ದು. ಆಮೇಲೆ ಸಹಜವಾಗಿ ನಾನು ಹೇಳ್ತಾ ಇದ್ದೆ ಆಗಲೇ, ಯಾವುದೇ ರೀತಿಯಾಗಿ ನಿಯಮಿತವಾಗಿರ್ತಕ್ಕಂಥ ಕೆಲಸ ಅಲ್ಲಿ ಸಮಯನ ಕೊಡೋದಿಲ್ಲ ಅಂತ. ಈಗ ಮತ್ತೊಂದು ಸಮಸ್ಯೆಗಳು ಏನಂತಂದರೆ ಅಸುರಕ್ಷಿತ ಕೆಲಸದ ಪರಿಸ್ಥಿತಿಗಳು. ಕೆಲಸದ ಸಮಯದ ಸ್ಥಳದಲ್ಲಿ ಯಾವುದೇ ರೀತಿ ಸುರಕ್ಷತೆ ಇರೋದಿಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ಕಡಿಮೆ ವೇತನ, ಅನಿಯಮಿತ ಕೌಶಲ್ಯಗಳ ಕೊರತೆ, ಅದೆಲ್ಲ ಉಂಟಾಗುತ್ತೆ. ಆಮೇಲೆ ಇವ್ರಿಗೆ ಯಾವುದೇ ರೀತಿಯ ಕಾನೂನು ರಕ್ಷಣೆನೇ ಇರೋದಿಲ್ಲ. ಯಾಕೆಂದರೆ ಇವ್ರಿಗೆ ಅದು ಕನಿಷ್ಠ ವೇತನ ಆಗಿರ್ಬೋದು, ಸಾಮಾಜಿಕ ಭದ್ರತೆ ಆಗಿರ್ಬೋದು, ಇತರೆ ಕಾನೂನುಗಳು, ಹಕ್ಕುಗಳು ಯಾವುದು ಸಿಗೋದಿಲ್ಲ. ಆಮೇಲೆ ಅಸಂಘಟಿತ ಕೆಲಸ, ಬಹುತೇಕ ಕಾರ್ಮಿಕರು ಅನೌಪಚಾರಿಕ ವಲಯದಲ್ಲಿರೋದ್ರಿಂದ ಸಂಘಟಿತರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವರಿಗೆ ಬೆಂಬಲ, ಯಾವುದೇ ರೀತಿ ಬೆಂಬಲ ಸಿಗೋದಿಲ್ಲ, ಯಾಕೆಂದರೆ ಒಬ್ಬನೇ ಫೈಟ್ ಮಾಡಬೇಕಾಗುತ್ತೆ. ಸೊ ಇಂಥ ಒಂದು ಇದರಲ್ಲಿ ಸ್ಥಿರತೆ ಇರೋದಿಲ್ಲ, ಯಾವುದೇ ಸಂದರ್ಭದಲ್ಲಿ ಅವ್ರನ್ನ ತೆಗೆದಾಕುವಂಥ ಸಾಧ್ಯತೆ ಇರುತ್ತೆ ಇದರಲ್ಲಿ. ಆಮೇಲೆ ಸಾಮಾಜಿಕ ಭದ್ರತೆಯ ಕೊರತೆ, ಇದರಿಂದ ಕಾರ್ಮಿಕರು ಮತ್ತು ಅವರ ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟಕ್ಕೊಳಗಾಗ್ತಾರೆ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ಲು ಅವ್ರಿಗೇನಾದರೂ ಹೆಲ್ತ್ ಇಶ್ಯೂ ಕ್ರಿಯೇಟ್ ಆದರೆ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿ ಹಣದ ಸೌಲಭ್ಯ ಸಿಗಲ್ಲ. ಮತ್ತೆ ಯಾವುದೋ ಒಂದು ಇದಕ್ಕಿದ್ದಂಗೆ ದೊಡ್ಡ ಒಂದು ವೈದ್ಯಕೀಯ ಸಮಸ್ಯೆ ಬಂತು ಅಂತಂದರೆ ಆ ವೈದ್ಯಕೀಯ ವೆಚ್ಚ ಆಗಲ್ಲ. ಆದರೆ ಏನೇನೋ ಇದೆ. ಅದಕ್ಕೆ ನಮ್ಮ ಕಾರ್ಮಿಕರು ತಮಗಿರುವಂಥ ಸೌಲಭ್ಯಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡಿರ್ಬೇಕು. ಅವರಿಗಿರೋ ಸೌಲಭ್ಯಗಳು ಸಾಕಷ್ಟಿವೆ, ಆ ಸರ್ಕಾರನೂ ಕೊಡುತ್ತೆ. ಮತ್ತು ಖಾಸಗಿ ಕ್ಷೇತ್ರದಲ್ಲಿದ್ದಂತಹ
ಆಸ್ಪತ್ರೆ ಒಂದು ಆರೋಗ್ಯದ ಸೌಲಭ್ಯ ಆಗಿರ್ಬೋದು ಅಥವಾ ಇನ್ನಿತರ ಕೆಲವು ಸೌಲಭ್ಯಗಳನ್ನು ಕೊಟ್ಟಿರ್ತಾರೆ. ಅದನ್ನು ಪಡೆದುಕೊಳ್ಳಕ್ಕೆ ನಾವು ಕೂಡ ಅರ್ಹರು ಅಂತ ಅನ್ನೋದನ್ನ ಅವರು ಮುಂದಾಗಿ ಹೋಗಿ ಹೇಳಬೇಕಾಗತ್ತೆ. ಆಮೇಲೆ ಈಗ ಇದೆಲ್ಲ ಏನ್ ಸಮಸ್ಯೆ ಖಾಸಗಿ ಕ್ಷೇತ್ರದಲ್ಲಿ ಇದೆ, ಸೊ ಅವರಿಗೆ ಒಂದಷ್ಟು ಪರಿಹಾರ ಕ್ರಮಗಳನ್ನ ನಾವು ನೋಡ್ಬೇಕಾಗುತ್ತೆ. ಈ ಕಾನೂನುಗಳ ಅನುಷ್ಠಾನವನ್ನ ಮಾಡಬೇಕಾಗುತ್ತೆ. ಅಂದ್ರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಕಾನೂನು ರಕ್ಷಣೆಯನ್ನು ಕೊಡಬೇಕು. ಒಂದು, ವೇತನ, ಕೆಲಸದ ಸಮಯ ಮತ್ತು ಇತರೆ ಹಕ್ಕುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಮತ್ತೊಂದು, ಸಂಘಟನೆಗಳ ಬೆಂಬಲ. ಈ ಒಂದು ಏನು ಅಸಂಘಟಿತ ಕಾರ್ಮಿಕರಿಗೆ ಯಾರೂ ಕೂಡ ಬೆಂಬಲ ಇಲ್ಲದೆ ಇರೋದ್ರಿಂದ ಈ ಸಂಘಟನೆಗಳ ಮೂಲಕ ಅವರಿಗೆ ಒಂದು ಬೆಂಬಲವನ್ನು ಕೊಡುವಂತ ಕಾನೂನು ಮತ್ತು ನೀತಿಗಳನ್ನು ಜಾರಿ ತರಬೇಕಾಗುತ್ತೆ. ಮತ್ತೊಂದು, ನೋಂದಣಿ ಮತ್ತು ಕಲ್ಯಾಣ ಯೋಜನೆಗಳು. ಸರ್ಕಾರ ಕಾರ್ಮಿಕರಿಗಾಗಿ ವಿಶೇಷ ನೋಂದಣಿ ಯೋಜನೆಗಳನ್ನು ರೂಪಿಸಿ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸಬೇಕು. ಅಸಂಘಟಿತ ಕಾರ್ಮಿಕರಿಗಾಗಿ ಆರೋಗ್ಯ ವಿಮೆ ಮತ್ತು ಕಲ್ಯಾಣ ಯೋಜನೆಗಳನ್ನು ರೂಪಿಸಬೇಕಾಗುತ್ತೆ. ಹೌದೌದು. ಮತ್ತೊಂದು, ಕಲ್ಯಾಣ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು. ಕಾರ್ಮಿಕರ ಸೇವಾ ಕೇಂದ್ರಗಳಂತ ಕಲ್ಯಾಣ ಕೇಂದ್ರಗಳನ್ನು ಸ್ಥಾಪಿಸಿ ಕಾರ್ಮಿಕರಿಗೆ ಉದ್ಯೋಗ ಮತ್ತು ಇತರ ಸೌಲಭ್ಯಗಳನ್ನು ಒದಗಿಸಬೇಕಾಗುತ್ತೆ. ಸೊ ಅನೇಕ 91 ವರ್ಗದ ಅಸಂಘಟಿತ ಕಾರ್ಮಿಕರಿಗೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಹಲವಾರು ಸವಾಲುಗಳನ್ನು ಇವತ್ತು ಎದುರಿಸ್ತಾ ಇದ್ದಾರೆ. ಸೊ ಇವುಗಳನ್ನು ವಿವಿಧ ರೀತಿಯಲ್ಲಿ ವಿಂಗಡಣೆಯನ್ನು ನಾವು ಮಾಡಬೇಕಾಗತ್ತೆ. ಸೊ ಅದರಿಂದ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ಸರ್ಕಾರದ ವತಿಯಿಂದ ಏನು ಅಸಂಘಟಿತ ಕಾರ್ಮಿಕರು, ನೋಂದಾಯಿತ ಆಗಿರ್ತಕ್ಕಂಥ ಕಾರ್ಮಿಕರು, ಅವರಿಗೆ ಏನು ಸೌಲಭ್ಯಗಳು ಸಿಗುತ್ತೆ, ಈ ಖಾಸಗಿ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಮಿಕರಿಗೂ ಕೂಡ ಆ ಮಾಲೀಕರಿಗೆ, ಅಂದರೆ ಖಾಸಗಿ ಕ್ಷೇತ್ರದ ಒಂದು ಕಂಪನಿಗಳಾಗಿರ್ಬೋದು, ಕಾರ್ಖಾನೆಗಳಾಗಿರ್ಬೋದು, ಅಥವಾ ಯಾವುದೇ ವ್ಯಕ್ತಿ ಆಗಿರ್ಬೋದು, ಅವರಿಗೆ ಒಂದು ಕೆಲವೊಂದು ರೂಪುರೇಷೆಗಳನ್ನು, ಮಾನದಂಡಗಳನ್ನು ಅವರಿಗೆ ವಿಧಿಸಬೇಕಾಗತ್ತೆ. ಕಾನೂನನ್ನು ಪಾಲನೆ ಮಾಡ್ತಕ್ಕಂಥ ಒಂದು ಕಟ್ಟುನಿಟ್ಟಾದ ಒಂದು ಕ್ರಮವನ್ನು ಅನುಸರಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವರಿಗೆ ಷರತ್ತುಗಳನ್ನು ಹಾಕಬೇಕಾಗತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ಆಕಾಶವಾಣಿಯಿಂದ ಸಾಕಷ್ಟು ಅವ್ರಿಗೆ ಮಾಹಿತಿ ಹೋಗಬೇಕು. ಸಾಕಷ್ಟು ಸೋಷಿಯಲ್ ಮೀಡಿಯಾಗಳ ಮೂಲಕ ಅಥವಾ ಸಾಕಷ್ಟು ಮಾಧ್ಯಮಗಳ ಮೂಲಕ ಈ ಒಂದು ಸೌಲಭ್ಯಗಳು ಅವರಿಗೆ ಸಿಗಬೇಕು ಅನ್ನೋಂಥದ್ದು ನಮ್ಮ ಇಚ್ಛೆ. ತುಂಬ ಸಂತೋಷ. ಈಗ ಸಮಸ್ಯೆಗಳು ಏನಿದೆ ಅಂತಂದಾಗ ಮಾತ್ರ ಪರಿಹಾರ ನೀಡೋಕ್ಕೆ ಸಾಧ್ಯ. ಅನೇಕ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಾಧ್ಯ. ಸರ್ಕಾರಗಳಿಗಾಗಿರ್ಬೋದು ಅಥವಾ ಖಾಸಗಿ ಕ್ಷೇತ್ರದಲ್ಲಿದ್ದಂತಹ ಒಂಥರ ಒಳ್ಳೆಯ ರೀತಿಯಲ್ಲಿ ಅವರಿಗೂ ಕೂಡ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇದ್ದಂಥವರು ಕೂಡ ಇರ್ತಾರೆ ಖಾಸಗಿ ಕ್ಷೇತ್ರದಲ್ಲಿ. ಇವತ್ತು ಖಾಸಗಿ ಕ್ಷೇತ್ರದಲ್ಲಿ ಇಷ್ಟೆಲ್ಲ ದುಡಿತಾ ಇರೋದ್ರಿಂದ ಪ್ರತಿಯಾಗಿ ನಮ್ಮ ಆದಾಯಕ್ಕೆ ಅವರ ಪಾಲು ಕೂಡ ಜಾಸ್ತಿ ಇದೆ. ಹಾಗಾಗಿ ಸರ್ಕಾರಿ ಕ್ಷೇತ್ರಗಳು ಬೆರಳೆಣಿಕೆ ಇರ್ಬೋದು, ಆದರೆ ಖಾಸಗಿ ಕ್ಷೇತ್ರಗಳು ಮುಕ್ಕಾಲು ಪಾಲು ಇರ್ತದೆ. ಅಲ್ಲಿ ದುಡಿತಾ ಇರೋರು ಕಾರ್ಮಿಕರು ಕೂಡ ಮುಕ್ಕಾಲು ಪಾಲೆ. ಅವರ ಕಲ್ಯಾಣ ಬಯಸಬೇಕಾಗತ್ತೆ. ಅವರಿಗೆ ಸಮಸ್ಯೆ ನೀಡಿದ್ದೇನೆ. ಈಗ ಬಹಳ ಹಿಂದಿನಿಂದನೂ ಕೂಡ ಅನೇಕ ದೊಡ್ಡ ದೊಡ್ಡ ಕ್ರಾಂತಿಗಳು ಶೋಷಿತ ವರ್ಗಕ್ಕೆ ಅನೇಕ ಸಮಸ್ಯೆಗಳಾಗಿದ್ರಿಂದನೇ ಆಗಿದ್ದಾವೆ. ಹಾಗಾಗಿ ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕ ವರ್ಗ ಎರಡೂ ಜೊತೆಯಾಗಿ ಹೋದಾಗ ಮಾತ್ರ ದೇಶದ ಕಲ್ಯಾಣ, ಅಭಿವೃದ್ಧಿ, ಪ್ರಗತಿ ಸಾಧ್ಯ ಅಂತ ಹೇಳ್ಬೋದು ನಾವು. ಸಮಸ್ಯೆಗಳ ಕುರಿತಾಗಿ ತಾವು ಬಹಳ ವಿವರವಾದಂಥ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.